ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಳ್ಳಾರಿಯಲ್ಲಿ ಕಳೆದ 2 ದಿನಗಳ ಹಿಂದಾದ ಘಟನೆ ಇಡೀ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇದೆ. ರಿಪಬ್ಲಿಕ್ ಆಫ್ ಬಳ್ಳಾರಿಯ ವಿರುದ್ಧ ತೊಡೆತಟ್ಟಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು. ಅದಾದ ನಂತರದಲ್ಲಾದ ಬೆಳವಣಿಗೆಯಲ್ಲಿ ಬಳ್ಳಾರಿ ಸಹಜ ಬಳ್ಳಾರಿಯಾಗಿದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿಲ್ಲ ಅನ್ನೋ ರೀತಿಯಲ್ಲಿದ್ದ ವಾತಾವರಣ ಇದೀಗ ಮತ್ತೊಮ್ಮೆ ಹಳೆಯ ಚಾಳಿಗೆ ಮರಳುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಸಲಿಗೆ ಆದ ಘಟನೆ ಏನು, ಈ ಆರೋಪ ಪ್ರತ್ಯಾರೋಪಗಳ ಸರಣಿಯ ನಡುವೆ ನಿಜ ಏನು, ಇದೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಖುದ್ದು ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ಪ್ರತಿಯೊಂದು ಕಥೆಗೂ ಕೂಡ ಬೇರೆ ಬೇರೆಯಾದ ವರ್ಷನ್ಗಳಿರುತ್ತೆ ಭರತ್ ರೆಡ್ಡಿ ಅವರೇ. ಈಗ ಆಲ್ರೆಡಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಿರುವವರು ಈ ಕಥೆಯಲ್ಲಿ ನಿಮ್ಮನ್ನ ವಿಲನ್ ಮಾಡಿಬಿಟ್ಟಿದ್ದಾರೆ. ಅಸಲಿಗೆ ಕತೆ ಏನು, ಅಂದ್ರೆ ನಡೆದಿದ್ದೇನು ಅಲ್ಲಿ ಅಂತ ಹೇಳಿ ನಿಮ್ ವರ್ಷನ್ ಆಫ್ ಸ್ಟೋರಿ ಏನು ಅಂತ. ಮೇಡಮ್, ನನ್ನ ವರ್ಷನ್ ಆಫ್ ಸ್ಟೋರಿ ಏನಿಲ್ಲ, ನಾನು ಸತ್ಯಾಂಶಗಳು ತಮ್ಮ ಮುಂದೆ ಇಡ್ತೀನಿ. ನಾಳೆ ಬೆಳಿಗ್ಗೆ ಕೂಡ ನಿಮಗೂ ಗೊತ್ತಾಗುತ್ತೆ. ಇದು ನಾವು ಬಳ್ಳಾರಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ವಾಲ್ಮೀಕಿ ಅವ್ರದ್ದು ಪುತ್ಥಳಿ ಕೂಡ ನಮ್ಮ ಅರುಣ್ ಯೋಗಿರಾಜನ ಒಂದು ಇವರು ಸ್ಕಲ್ಪ್ಚರ್ ಹತ್ರನೇ ಮಾಡಿಸಿ, ಯಾರು ರಾಮ್ಲಲನನ್ನ ಕೆತ್ತನೆ ಮಾಡಿದಾರೋ ಅವರೇ ನಮ್ಮ ಇವ್ರನ್ನ ವಾಲ್ಮೀಕಿ ಅಜ್ಜನವ್ರದ್ದು ಮಾಡ್ಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಆ ಸರ್ಕಲ್ಗೂ ಡೆವಲಪ್ ಮಾಡಿ ಅದನ್ನೊಂದು ದೊಡ್ಡ ರೀತಿಯಲ್ಲಿ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವರು, ನಮ್ಮ ನಾಸಿರ್ ಅಣ್ಣವರು, ಜಮೀರ್ ಅವರು ಎಲ್ಲರೂ ಇಡೀ ರಾಜ್ಯದಲ್ಲಿ ಇದ್ದಂತ ಶಾಸಕರು, ಸತೀಶ್ ಅಣ್ಣವರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ಜನವರಿ 3ಕ್ಕೆ ನಾವು ಇಟ್ಕೊಂಡಿದೀವಿ. ಇದು ಈ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಮಾಡಿಬಿಟ್ರೆ ಇವರು ಸಮುದಾಯವನ್ನು ಹೇಳ್ಕೊಂಡು ಇವರು ರಾಜಕೀಯವಾಗಿ ಮೇಲೆ ಬಂದ್ರು. ಆ ಸಮುದಾಯಕ್ಕೆ ಇವರೇನು ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಇಷ್ಟು ದೊಡ್ಡ ಸೇವೆ ಮಾಡ್ತಿದ್ದಾರೆ ಅಜ್ಜನ್ಗೆ. ಜನರಲ್ಲಿ ತಪ್ಪು ಮನೋಭಾವ ಬಂದ್ಬಿಡುತ್ತೆ ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಅಂತೇಳಿ ಕುತಂತ್ರವನ್ನು ಮಾಡಿ ಈ ಬ್ಯಾನರ್ ನೋಡಿ ಮೇಡಮ್. ಈಗ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರೇ ಆಗಿದ್ರು 4 ದಿನ ಮುಂದೆ ಅದು ನನ್ನ ಮನೆ ಮುಂದೆ ಆಗ್ತಾರೆ, ಎಲ್ಲರ ಮನೆಗಳ ಮುಂದೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ಎಲ್ಲ ಪಕ್ಷದವ್ರು ಆಗ್ತಾರೆ, ಜೆಡಿಎಸ್ ಅವರು, ಬಿಜೆಪಿ ಅವರು, ಇನ್ನೊಂದು ಪಕ್ಷದವರು ಹಾಕ್ತಾರೆ. ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ರೋಡ್ ಅಲ್ಲಿ ಪರ್ಮಿಷನ್ ತಗೊಂಡಿರ್ತಾರೆ, ಹಾಕಿರ್ತಾರೆ. ಇದು 100 ಫೀಟ್ ರೋಡ್ ಪಕ್ಕದಲ್ಲಿ 100 ಫೀಟ್ ರೋಡ್, ಅದು ಆ ರೋಡ್ ಪಕ್ಕದಲ್ಲಿ ಬ್ಯಾನರ್ ಹಾಕಿರ್ತಾರೆ 4 ದಿನ ಹಿಂದಗಡೆ. ಮತ್ತೆ ಆ ಬ್ಯಾನರ್ ಇಂದ ಅವ್ರ ಮನೆಗೆ ಎಷ್ಟು ದೂರ ಆಗುತ್ತಂತಂದ್ರೆ ಮತ್ತೆ ಒಂದು 300 ಮೀಟರ್ ಇರುತ್ತೆ. ಆ ಬ್ಯಾನರ್ಗೆ ಒಂದು 20 ಮೀಟರ್ 30 ಮೀಟರ್ ದೂರದಲ್ಲಿ ಅವ್ರ ಮನೆ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಹೈಟ್ 30 ಅಡಿ ಇರುತ್ತೆ. ಆ ಕಾಂಪೌಂಡ್ ಒಳಗಡೆಯಿಂದ ಮತ್ತೆ ಮನೆಯವರೆಗೆ ಒಂದು 250 ಮೀಟರ್ ದೂರ ಇರುತ್ತೆ. ಇಷ್ಟು ದೂರ ಇದ್ದಾಗ ಓಕೆ ಆಯ್ತು, ಅವ್ರಿಗೆ ಅಬ್ಜೆಕ್ಷನ್ ಇತ್ತು. ಈಗ ಅವ್ರ ಕುಟುಂಬದವರೇ ಕರುಣಾಕರ್ ರೆಡ್ಡಿ ಅವರು ಅದೇ ಸತೀಶ್ ರೆಡ್ಡಿಗೆ ಅದೇನೋ ರೋಡ್ ಕೆಲಸ ಅವ್ರ ಮನೆ ಮುಂದೆ ಮಾಡ್ತಿರೋವಾಗ, ನೋಡಪ್ಪ ಸತೀಶ್ ರೆಡ್ಡಿ ಅಲ್ಲಿ ರೋಡ್ ಕೆಲಸ ಮಾಡ್ತಿದಿರಲ್ಲ, ಅದನ್ನ ನಮ್ಮ ಮನೆ ಮುಂದೆ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ಸಪ್ಪ ಅಂತಂದ್ರೆ ಯಜಮಾನ್ರು ಹೇಳಿದಾರೆ ಅಂತೇಳಿ ನಾವು ಅರ್ಧ ಗಂಟೆಯಲ್ಲಿ ಆ ಕೆಲಸವನ್ನು ಮಾಡಿಕೊಟ್ವಿ. ಬಹಳಷ್ಟು ಜನ ಅವ್ರ ಕುಟುಂಬದಲ್ಲಿ ಕೂಡ ನನಗೆ ಫೋನ್ ಮಾಡಿ ಅವ್ರಿಗೆ ಏನಾದ್ರು ಕೆಲಸಗಳಿದ್ರೆ ಕಾರ್ಪೊರೇಷನ್ ಅಲ್ಲಿ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಆಗಿರ್ಬೋದು, ಏನಾದ್ರು ಕೆಲಸಗಳಿದ್ರೆ ನನಗೆ ಫೋನ್ ಮಾಡಿ ಕೆಲಸಗಳನ್ನ ಮಾಡ್ಕೊಂಡಿದ್ರು. ನನಗೆ ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರ್ಬೋದು. ಇಲ್ಲ ಬ್ಯಾಡ, ಅವರು ಯಜಮಾನ್ರು ಆಗ್ತಾರೆ, ನನಗೆ ಹೇಳಕ್ ಆಗಲ್ಲ ಅಂತಂದ್ರೆ ಅವ್ರ ಪಿ ಎಗಳಿಂದನೋ ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸಬಹುದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೆ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದ್ರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನ ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ತರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ, ಅವ್ರ ಮನೆ ವಾರ್ಡಲ್ಲಿ ಏನ್ 36ನೇ ವಾರ್ಡಲ್ಲಿ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕೊಂಡಿದ್ದಂತ ಬ್ಯಾನರ್. ಅದೇ ನಾನ್ ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂತದ್ದು ಕೂಡ ಅಲ್ಲ. ಅಂತದೇನ ಅಬ್ಜೆಕ್ಷನ್ ಇದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಅವ್ರ ದುರುದ್ದೇಶದಿಂದ ಅವತ್ತು ಆ ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರ್ ಅನ್ನ ತೆಗೆಸಿದ್ರು. ತೆಗೆಸಿದ್ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಹಲವಾರು ಜನ ಒಂದು 4:15ಗೆ ಒಂದು 200ರಿಂದ 300 ಜನ ಅಲ್ಲೆಲ್ಲ ಅವರು ಯಾರು ಗಂಗಾವತಿ ಶಾಸಕರು ಮತ್ತೆ ರಾಮ್ಲು ಅವರು ಅಲ್ಲಿ ಬರ್ತಿದ್ದಾರೆ ಅಂದಾಗ ಇವರು 200-300 ಜನ ಹೋದಾಗೆ ಅಷ್ಟು ದೊಡ್ಡ ವ್ಯಕ್ತಿಗಳು ಒಂದು ಸಣ್ಣ ಬ್ಯಾನರ್ಗೆ ಅಲ್ಲಿ ರೋಡ್ ವರೆಗೆ ಬರಬಾರ್ದು. ಅವ್ರೇನೋ ಹುಡುಗರು ಕಳಿಸ್ಬೇಕು, ಇವರೇನೋ ಹುಡುಗರು ಇರ್ತಿದ್ರು, ಮಾತಾಡ್ಕೊಂತಿದ್ರು. ಈಗ 4:15 ಗಂಟೆಗೆ 5 ಗಂಟೆಗೂ ಸತೀಶ್ ರೆಡ್ಡಿ ಅವರಿಗೆ ಇವ್ರು ಕಲ್ಲನ್ನು ಹೋಗುದು, ರಾಮುಲು ಅವರೆಲ್ಲ ಮುಂದೆ ನಿಂತು ಕಲ್ಲನ್ನು ಹೋಗುದು, ಅವ್ರಿಗೆ ತಲೆ ಹೊಡೆದೋಗುತ್ತೆ. ಅವ್ರನ್ನ ಬೆಂಗಳೂರಿಗೆ ICUಗೆ ಅಡ್ಮಿಟ್ ಆಗ್ತಾರೆ. ಸತೀಶ್ ರೆಡ್ಡಿ ಅವರು ಬೆಂಗಳೂರಿಗೆ ತಗೊಂಡೋಗ್ತಾರೆ. ನಾನು
ನನ್ನ ಫ್ಯಾಮಿಲಿ ಜನವರಿ 1 ಇತ್ತು, 31 ಅವೆಲ್ಲ ನನ್ನ ಫ್ಯಾಮಿಲಿನ ಕರ್ಕೊಂಡು ಬೇರೆ ಕಡೆ ಹೋಗಿದ್ದೆ. ನಾನು ಊರಲ್ಲಿ ಕೂಡ ಇರಲಿಲ್ಲ. ನನಗೆ ಈ ವಿಚಾರ ಗೊತ್ತಾಗಿದ ತಕ್ಷಣ ನಾನಿಲ್ಲಂದ್ರೆ ಇವರು ಹುಡುಗರೆಲ್ಲ ಒಂದು 1000 ಜನ ಸೇರ್ಬಿಟ್ಟು ಏನಾಗುತ್ತೋ ಅಂತೇಳಿ ನಾನು ತರಾತುರಿಯಾಗಿ ನಾನೇ ಗಾಡಿಯನ್ನು ಓಡಿಸ್ಕೊಂಡು, ಡ್ರೈವರ್ ಕೂಡ ಇರಲಿಲ್ಲ, ನಾನೇ ಗಾಡಿ ಓಡಿಸ್ಕೊಂಡು ಒಬ್ಬನೇ ಊರಿಂದ ಬಂದು SP ಸರ್ಕಲ್ ಹತ್ರ ಒಂದು 5000 ಜನ ಹುಡುಗರು, ನಮ್ಮ ಹುಡುಗರೆಲ್ಲ ಸೇರಿದ್ರು. ನಾನು ಬಂದಾಗ ಒಂದು 3000 4000 ಜನ ಸೇರಿದ್ರು. ನಾನು ಬಂದಿದ ತಕ್ಷಣ ಹುಡುಗರಿಗೆ, ನೋಡಪ್ಪ ಈ ತರ ಎಲ್ಲ ನಮ್ಮ ಕಾರ್ಯಕ್ರಮ ಐತೆ ಅಂದಾಗ, ಇಲ್ಲಣ್ಣ ಅಲ್ಲಿ ಸ್ಪಾಟ್ಗೆ ಹೋಗಿ ನಿಮಗೆ ತೋರಿಸ್ತೀವಿ, ನಾವೇನನ್ ತಪ್ಪು ಮಾಡಿದೀವಿ ಅಂತಂದ್ರೆ ನೀವು ನಮ್ಮನ್ನ ಏನಂದ್ರು ನಾವು ಅನ್ಸ್ಕೊಂತೀವಣ್ಣ, ನಾವ್ ಏನ್ ತಪ್ಪು ಮಾಡ್ದಂಗೆ ಹೆಂಗ್ ತೆಗಿತಾರಣ್ಣ, ನೀವು ಒಂದ್ಸರ್ ಬಂದ್ ನೋಡಂದ್ರೆ ನಾವಿನ್ನ ಹೋಗಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ, ಕಟ್ಟಿಗೆಗಳು ತಗೊಂಡು ದೊಡ್ಡ ದೊಡ್ಡ ಲಾಠಿ ತರ ಕಟ್ಟಿಗೆಗಳು ತಗೊಂಡು ಜನ, ವಿಡಿಯೋಸ್ ನನ್ನ ಹತ್ರ ಇದೆ, ನಿಮಗೆ ತೋರ್ಸಂದ್ರೆ ಆಮೇಲೆ ಶೇರ್ ಮಾಡಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ ರಿಪೋರ್ಟರ್ ಕೊಡಂದ್ರೆ ಕೊಡ್ತೀನಿ. ಮತ್ತೆ ಮೇಲೆಯಿಂದ ಫೈರಿಂಗ್ ಮಾಡೋರು. ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ, ಅಲ್ಲಿ ಇವರು ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು, ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಭರತ್ ರೆಡ್ಡಿ ಅವರೇ ಕ್ಷಮೆ ಇರ್ಲಿ, ನೀವೇ ಹೇಳಿದಾಗೆ ಈ ಕಟ್ಔಟ್ ಬ್ಯಾನರ್ ಹಾಕಿದ ಜಾಗದಿಂದ ಅವ್ರ ಮನೆ ಸಾಕಷ್ಟು ದೂರದಲ್ಲಿದೆ, ದೊಡ್ಡ ಕಾಂಪೌಂಡ್ ಇದೆ, ಮಧ್ಯ ರಸ್ತೆ ಇದೆ, ಆ ಕಾಂಪೌಂಡ್ ರಸ್ತೆ ದಾಟಿ ಅವ್ರ ಮನೆ ರೀಚ್ ಆಗ್ಲಿಕ್ಕೂ ಕೂಡ ಸಾಕಷ್ಟು ಅಂತರ ಇದೆ. ಈಗ ಅವ್ರ ಮನೆಯಿಂದ ಕಲ್ ತುರಿದ್ರೆ ಕಾಂಪೌಂಡ್ ಒಳಗ್ ಬೀಳ್ಬೇಕು, ಆಚೆ ಹೆಂಗ್ ಬಂತು? ಅವ್ರ ಮನೆ ಬಾಲ್ಕನಿಯಿಂದ ನಿಂತ್ಕೊಂಡು ಗುಂಡ್ ಹಾರಿಸಿದ್ರೆ, ಇನ್ ಕೇಸ್ ಹಾರಿಸಿದ್ ನಿಜವಾದ್ರೆ ಅದು ಕಾಂಪೌಂಡ್ ಒಳಗಡೆ ಬೀಳ್ಬೇಕಿತ್ತು ಅಥವಾ ಆಚೆ ರಸ್ತೆಗೆ ಬೀಳ್ಬೇಕಿತ್ತು? ಮೇಡಮ್, ಅದು ಅದೇ ಕಾಂಪೌಂಡ್ ಹತ್ರ ಅವ್ರದ್ದು, ನೀವು ಮನೆ ನಿಮ್ಮ ರಿಪೋರ್ಟರ್ಸ್ ನೋಡಿರುತ್ತೆ, ಐಡಿಯಾ ಇರುತ್ತೆ ಮೇಡಮ್, ಅವ್ರದ್ದು ಬಹಳ ದೊಡ್ಡ ಕಾಂಪೌಂಡ್. ಆ ಕಾಂಪೌಂಡ್ ಮೇಲೆ ಹತ್ತಿ, ಆಮೇಲೆ ಆ ಕಾಂಪೌಂಡ್ ಹಿಂದ್ಗಡೆ ಅವ್ರದ್ದು ಸಣ್ಣದ ಒಂದು ಆಫೀಸ್ ಇರುತ್ತೆ. ಅಂದ್ರೆ ಆಫೀಸ್ ಅಂದ್ರೆ ಅವ್ರೇನಾದ್ರು ಪ್ರೆಸ್ ಮೀಟ್ಸ್ ಅವು ಮಾಡೋವು, ಅವೆಲ್ಲ ದಾಟಿ ಹೋದ್ಮೇಲೆ ಮನೆ. ನಾವು ಘಟನೆ ಸ್ಥಳ ಎಲ್ಲಿ ನಡೆದಿದೆ ಅಲ್ಲ, ಅಲ್ಲಿ ಹೋಗ್ಲಿಲ್ಲ, ಇನ್ನ ಈ ಮನೆ ಹತ್ರನೇ, ಮನೆ ದಾಟಿ ಹೋಗ್ಬೇಕು ಘಟನೆ ಸ್ಥಳಕ್ಕೆ. ನನ್ನ ಬ್ಯಾನರ್ ಏನು ಅವ್ರು ತೆಗೆದಿದ್ದಾರೆ ಅಂತ ಹೇಳ್ತಿದಾರಲ್ಲ, ಯಾರೋ ಹುಡುಗರು ಹಾಕಿರೋದು, ಅದಕ್ಕಿನ್ನ ಹೋಗಕ್ ಟೈಮ್ ಇತ್ತು. ಅವ್ರ ಮನೆ ಮುಂದೆನೆ ಈ ಘಟನೆ ನಡೆದಿರೋದು. ಸರಿ, ಇಡೀ ಬ್ಯಾನರ್ ಹಾಕಿದ್ದೇನೆ, ಹೋಗ್ಲೇ ಇಲ್ಲ, ಇವ್ರ ಮನೆ ದಾಟ್ ನೇರವಾಗಿ ಬ್ಯಾನರ್ ಅನ್ನ ಕಟ್ಸಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಭಾಷೆ ಬಳಸ್ಲಿಕ್ಕೆ ನಂಗೂ ಸ್ವಲ್ಪ ಮುಜುಗರ ಇದೆ, ಬಟ್ ಹಿಂಗೆ ಮಾತನಾಡ್ತಿರೋದ್ರಿಂದ ಹಿಂಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರಿಗೆ ಉಳಿಸಬೇಕು ಅಂತಾನೆ ಅವ್ರ ಮನೆ ಮುಂದೆ ಕಾಂಗ್ರೆಸ್ನ ಬ್ಯಾನರ್ ಕಟ್ಟಲಾಯ್ತು. ಅಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ಗಿಂತ ಹೆಚ್ಚಾಗಿ ನಾರಾ ಭರತ್ ರೆಡ್ಡಿ ಅವ್ರದ್ದು ಪೋಸ್ಟರ್ ಇತ್ತು, ಕಾಂಗ್ರೆಸ್ ನಾಯಕರ ಪೋಸ್ಟರ್ ಇತ್ತು. ಮೇಡಮ್ ಇಲ್ಲ, ತಾವು ದಯಮಾಡಿ ಬ್ಯಾನರ್ ಒಂದ್ಸರ್ ನೋಡಿ, ಯಾವ್ದೋ ಒಂದು ಮೂಲದಲ್ಲಿ